ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಂಧಾನದ ಸರ್ಕಸ್ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಎಂ ಸಂಧಾನದ ಸೂತ್ರ ಹೊತ್ತು ತಂದ್ರ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಪಟ್ಟು ಸಡಿಲಿಸುವಂತೆ ಡಿಕೆ ಶಿವಕುಮಾರ್ ಮುಂದೆ ಜಮೀರ್ ಪ್ರಸ್ತಾಪವನ್ನ ಮಾಡಿದ್ದಾರೆ. ನನಗಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳೋ ಅಂತ ಸಚಿವ ಜಮೀರ್ ಅಹಮದ್ ಖಾನ್. ಹಾಗಾದ್ರೆ ಸಿಎಂ ಸಂಧಾನ ಸೂತ್ರದ ಮಾಹಿತಿಯನ್ನ ಹೊತ್ತು ತಂದ್ರ, ಸೂತ್ರವನ್ನ ಹೊತ್ತು ತಂದ್ರ ಜಮೀರ್ ಅಹಮದ್ ಖಾನ್ ಅನ್ನೋ ಪ್ರಶ್ನೆ ಹೆದರಿದೆ. ನೋಡಿ, ಇದು ಎಕ್ಸ್ಕ್ಲೂಸಿವ್ ಫುಟೇಜ್ ಫೋಟೋ ಸಿಗ್ತಾ ಇದೆ ನ್ಯೂಸ್ ಫಸ್ಟ್ಗೆ. ಬಿಜೆಡ್ ಜಮೀರ್ ಅಹಮದ್ ಖಾನ್, ಡಿಕೆ ಶಿವಕುಮಾರ್ ಒಟ್ಟಿಗೆ ಕೂತು ಮಾತುಕತೆಯನ್ನು ಆಡ್ತಾ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ ಈ ಒಂದು ಫೋಟೋನ. ರಾಜ್ಯ ರಾಜಕಾರಣದ ಮಹತ್ವದ ಬೆಳವಣಿಗೆ ಇದು. ಇನ್ಸೈಡ್ ಸುದ್ದಿ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ವಸತಿ ಸಚಿವ ಸಿದ್ದರಾಮಯ್ಯರ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಳ್ಳೋ ಅಂತ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಕೂತು 1-to-1 ಮಾತುಕತೆನ ಎಲ್ಲಿ ಕ್ಲೋಸ್ ಡೋರ್ ನಲ್ಲಿ ಮಾತಾಡ್ತಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್. ರಾಜ್ಯ ರಾಜಕಾರಣದ ಎಕ್ಸ್ಕ್ಲೂಸಿವ್ ನ್ಯೂಸ್ ಫಸ್ಟ್ ನಲ್ಲಿ ನೋಡ್ತಾ ಇದ್ದೀರಿ ನೀವು. ಡಿಕೆ ಶಿವಕುಮಾರ್ ಜೊತೆ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಕೂತು 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಮೊದಲನೇದಾಗಿ ಪ್ರಿಯಾಂಕ ಖರ್ಗೆ ಬಂದ್ರು, ಅದಾದ ಮೇಲೆ KH ಮುನಿಯಪ್ಪ. ಇವ್ರು ಇಬ್ಬರ ಬಳಿಕ ಬಂದಿದ್ದು ಬಿಜೆಡ್ ಜಮೀರ್ ಅಹಮದ್ ಖಾನ್. ಬಟ್ ಈಗ ಪ್ರಿಯಾಂಕ ಖರ್ಗೆ ತೆರಳಿದ್ದಾರೆ. ಬಿಜೆಡ್ ಜಮೀರ್ ಅಹಮದ್ ಖಾನ್ ಡಿಕೆ ಶಿವಕುಮಾರ್ ಜೊತೆ ಕೂತು ಮಾತುಕತೆಯನ್ನು ಆಡ್ತಾ ಇರೋ ಅಂತ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಶಿವಾನಂದ ಸರ್ಕಲ್ ಬಳಿಯಿಂದ. ಶಿವಪ್ರಸಾದ್, ಹೈ ವೋಲ್ಟೇಜ್ ಸಭೆಯ ಮೇಲೆ ಸಭೆ, ಸಂಧಾನ ಸೂತ್ರದ ಸಂದೇಶವನ್ನ ಕೂಡ ಹೊತ್ತು ತಂದಿದ್ದಾರೆ ಜಮೀರ್ ಅಹಮದ್ ಖಾನ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಉಭಯ ನಾಯಕರ ಮಾತುಕತೆಯ ಇನ್ಸೈಡ್ ಸುದ್ದಿಯನ್ನ ರಿವೀಲ್ ಮಾಡೋದಾದ್ರೆ ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಅಲ್ಲಿ ಸಿಎಂ ಸಿದ್ದರಾಮಯ್ಯ ಯಾವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾಯಕತ್ವ ವಿಚಾರದಲ್ಲಿ ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಅವರ ಬಣ ಬಿಗಿಪಟ್ಟನ್ನ ಹಾಕಿದೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ರಾಜ್ಯ ನಾಯಕರು ಅಂದ್ರೆ ರಾಜ್ಯದ ಎಲ್ಲಾ ನಾಯಕರ ಅಭಿಪ್ರಾಯ ಏನಾಗಿರ್ಬೇಕು, ಈಗಾಗಲೇ ನಾಯಕತ್ವ ವಿಚಾರ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನ್ವಿನ್ಸ್ ಮಾಡತಕ್ಕಂಥ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾತುಕತೆಯನ್ನ ಮುಂದುವರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಳಿಸಿರ್ತಕ್ಕಂಥ ಆ ಸಂದೇಶ ಅಂದ್ರೆ ಭವಿಷ್ಯದ ಲೆಕ್ಕಾಚಾರ, ಸರ್ಕಾರ ಪೂರ್ಣಾವಧಿಗೊಳಿಸೋದು, ಅನೇಕ ಶಾಸಕರು ಸಚಿವರ ಅಭಿಪ್ರಾಯ, ಜೊತೆಗೆ ಹೈಕಮಾಂಡ್ ಸದ್ಯದ ಯಾವ ನಿಲುವನ್ನ ಹೊಂದಿದೆ ಅಂತಕ್ಕಂಥ ವಿಚಾರಗಳ ಕುರಿತಂತೆನೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕನ್ವೆ ಮಾಡತಕ್ಕಂಥ ಪ್ರಯತ್ನದಲ್ಲಿದ್ದಾರೆ. ಸದ್ಯ ನಾಯಕತ್ವ ವಿಚಾರದಲ್ಲಿ ತಾವು ಪಟ್ಟನ್ನ ಸಡಿಲಿಸಲೇಬೇಕು ಎಂಬತಕ್ಕಂಥ ಮನವಿಯನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಮುಂದೆ ಈ ರೀತಿಯ ಅಂದ್ರೆ ಹೈಕಮಾಂಡ್ಗೆ ಸದ್ಯ ತಲೆಬಿಸಿಯಾಗಿದೆ. ಈ ವಿಚಾರದಲ್ಲಿ ಯಾವುದೇ ನಿರ್ಧಾರಕ್ಕೂ ಕೂಡ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾಯಕತ್ವ ಬದಲಾವಣೆ ಇಲ್ಲ, ಈಗಿರ್ತಕ್ಕಂಥ ಯಥಾಸ್ಥಿತಿಯನ್ನೇ ಮುಂದುವರಿಸತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಹೈಕಮಾಂಡ್ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ಹಾಗಾಗಿ ಹೈಕಮಾಂಡ್ ಭೇಟಿಯ ಸಂದರ್ಭದಲ್ಲಿ ರಾಜ್ಯ ನಾಯಕರು, ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಾದ್ರೂ ಕೂಡ ತಮ್ಮ ಪಟ್ಟನ್ನ ಸಡಿಲಿಸಿದ್ದೇ ಆದಲ್ಲಿ ಹೈಕಮಾಂಡ್ ನಾಯಕರು ಅವರದೇ ಆದಂತಹ ಒಂದು ಸಿದ್ಧ ಸೂತ್ರವನ್ನು ಕೂಡ ನೀಡಲಿದ್ದಾರೆ. ಅಂದ್ರೆ ಅದು ಪಕ್ಷದ ಅಧ್ಯಕ್ಷನಾಗಿರ್ಬೋದು ಅಥವಾ 2028ರ ಸಾರ್ವತ್ರಿಕ ಚುನಾವಣೆ ನೇತೃತ್ವ ಇರಬಹುದು. ಈ ರೀತಿಯ ಅವಕಾಶಗಳು ತಮ್ಗಿರೋದ್ರಿಂದ ಈ ವಿಚಾರದಲ್ಲಿ ತಾವು ಪಟ್ಟನ್ನ ಸಡಿಲಿಸಬೇಕು. ಈ ವಿಚಾರದಲ್ಲಿ ತಮ್ಮ ಪರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ಅಂದ್ರೆ ಈ ವಿಚಾರದಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಅವರು ಕೂಡ ತಮ್ಮ ಪರವಾಗಿ ಹೈಕಮಾಂಡ್ ಮುಂದೆ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರೆ. ಈ ವಿಚಾರದಲ್ಲಿ ತಾವು ಸ್ವಲ್ಪ ತಮ್ಮ ಪಟ್ಟನ್ನ ಸಡಿಲಿಸಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈಗ ಅವರ ಅಭಿಪ್ರಾಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ಉತ್ತರವನ್ನ ನೀಡ್ತಾರೆ, ಈ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ಮಾಹಿತಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರವಾನಿಸ್ತಾರೆ ಎಂಬುದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ 1-to-1 ಸಭೆ ಏನಿದೆ, ಮೀಟಿಂಗ್ ಏನಿದೆ, ಇದರ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನ ಸಡಿಲಿಸಿ ಸಿದ್ದರಾಮಯ್ಯ ಅವರು ಹೇಳಿದಂತ ಎಲ್ಲ ಅವರ ಬೇಡಿಕೆಗಳಿಗೆ ನಾನು ಅಸ್ತು ಅಂತೀನಿ ಅಂತಾರೋ, ಅಥವಾ ಹೈಕಮಾಂಡ್ ಮುಂದೆ ಇಲ್ಲ ತಮ್ಮ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ನಾಯಕತ್ವ ಸಿಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಪಟ್ಟನ್ನ ಸಡಿಲಿಸದೆ ಯಥಾಸ್ಥಿತಿ ತಮ್ಮ ಬಿಗಿ ನಿಲುವನ್ನ ಮುಂದುವರಿಸ್ತಾರೋ ಎಂಬುದನ್ನು ಕೂಡ ಕಾದ್ ನೋಡಬೇಕಾಗಿದೆ. ಸದ್ಯ ಈಗಷ್ಟೇ ಸಭೆ ಆರಂಭವಾಗಿದ್ದು
ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೊದಲು ಎಲ್ಲ ಶಾಸಕರು ಮತ್ತೆ ಸಚಿವರ ಜೊತೆ ಸಭೆಯನ್ನ ಮೊಟಕುಗೊಳಿಸಿ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ 1-to-1 ಸಭೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅಭಿಪ್ರಾಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಿಲುವಿನ ಮೇಲೆ ಹೈಕಮಾಂಡ್ ಭೇಟಿ ಮತ್ತೆ ಅಲ್ಲಿ ಯಾವ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕು, ಒಮ್ಮತದ ನಿಲುವು, ಪಕ್ಷದ ಭವಿಷ್ಯದ ದೃಷ್ಟಿಕೋನದಿಂದ ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ಜಮೀರ್ ಅಹಮದ್ ಖಾನ್ಗೆ ಯಾವ ಮಾಹಿತಿಯನ್ನ ನೀಡ್ತಾರೆ ಎಂಬುದನ್ನು ಕೂಡ ಈಗ ಕಾದ್ ನೋಡಬೇಕಾಗಿದೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.